ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ನೋಡಿ, ಇವತ್ತೊಂದು ಬಫ್ ಸ್ಲೀವ್ ತೋರಿಸ್ತಾ ಇದ್ದೀನಿ. ಇದು ಈ ಥರ ಹೊಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋರಿಗೆ ಈ ಥರ ನ್ಯೂಸ್ ಪೇಪರ್ ಮೇಲೆ ಟ್ರೈ ಮಾಡ್ಬೋದು. ನೋಡಿ, ನಮಗೆ ಲೆಂತ್ ಎಷ್ಟು ಬೇಕೋ ತೊಗೋಬೇಕಾಗತ್ತೆ. ಈ ಥರ ಅಗಲ ಬಂದು 2.5 ತೊಗೊಂಡಿದ್ದೀನಿ. ಸಾಕು, 2.5 ತೊಗೊಂಡ್ರೆ. ಇದಕ್ಕೆ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಕ್ಲಾತ್ ಸ್ವಲ್ಪ ಇಟ್ಕೋಬೇಕಾಗತ್ತೆ. ಇದು ನ್ಯೂಸ್ ಪೇಪರು. ಈ ನ್ಯೂಸ್ ಪೇಪರ್ ಮೇಲೆ ಹೊಲಿಯೋದ್ರಿಂದ ನಮಗೆ ಕಷ್ಟ ಆಗಿರೋ ಡಿಸೈನೂ ಈಸಿಯಾಗಿ ಹೊಲ್ಕೋಬೋದು. ನೋಡಿ, ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದೀವಲ್ವಾ. ಇವಾಗ ನಾವು ಒಂದು ಚಿಕ್ಕದಾಗಿ ಒಂದು ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ. ಎರಡು ಕಡೆಯೂ ಯಾವ ಥರ ಜೋಡಿಸ್ಕೋಬೇಕು ಅಂತ. ನೋಡಿ, ಈ ಕಡೆಯೂ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ಈ ಬಿಗ್ನರ್ಸ್ಗೆಲ್ಲ ಈ ಥರ ತೋರಿಸೋದ್ರಿಂದ ಈಸಿ ಅನಿಸುತ್ತೆ ಅವ್ರಿಗೆ. ನೋಡಿ, 2 ರೆಟ್ಟೆಗೂ ನಾನು ಅದೇ ಥರ ಮಾರ್ಕ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರ ಮೇಲೆ ಇವಾಗ ಕ್ಲಾತ್ ಹೆಂಗೆ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಕ್ಲಾತ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಕ್ರಾಸ್ ಕೊಟ್ಟಿದ್ದಾರೆ ಹಂಗೆ. ನಮಗೆ ಬಫ್ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಕ್ಲಾತ್ ತೊಗೋಬೇಕಾಗತ್ತೆ. ಇದು ಕ್ರಾಸ್ ಇರೋದ್ರಿಂದ ನಾನು ಇಷ್ಟು ತೊಗೊತಾ ಇದ್ದೀನಿ. ನೋಡಿ, ಸೆಂಟ್ರ್ ಪಾಯಿಂಟ್ಗೆ ಒಂದು ಚಿಕ್ಕದಾಗಿ ಒಂದು ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ. ಮೇಲೇನೂ ಇಟ್ಕೋಬೇಕು, ಕೆಳಗಡೆನೂ ಇಟ್ಕೋಬೇಕಾಗತ್ತೆ. ಇದನ್ನು ಇವಾಗ ಪೇಪರ್ ಮೇಲೆ ಫೋಲ್ಡ್ ಮಾಡೋದು ತೋರಿಸ್ತೀನಿ ಬನ್ನಿ. ಫ್ರಿಲ್ಸ್ ಇಟ್ಬಿಟ್ಟು ಯಾವ ಥರ ಉಳ್ಕೋಬೇಕು ಅನ್ನೋದು. ನೋಡಿ, ಯಾವ ಥರ ಫ್ರಿಲ್ಸ್ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೋಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ಈ ಥರ ಇಟ್ಕೋಬೇಕು, ಇನ್ನೊಂದು ಸೈಡು ಆಪೋಸಿಟಾಗಿ ಈ ಥರ ಇಟ್ಕೋಬೇಕಾಗತ್ತೆ. ಅದು ಪೇಪರ್ ಮೇಲೆ ಈ ಕ್ಲಾತಲ್ಲಿ ಸರಿಯಾಗಿ ಕೂರ್ತಾ ಇಲ್ಲ. ಒಂದು ಸಲ ನಾರ್ಮಲಾಗಿ ಹೊಲಿದು ತೋರಿಸ್ತೀನಿ ನೋಡಿ. ನೋಡಿ, ಅರ್ಧಕ್ಕೆ ಮಾತ್ರ ಫ್ರಿಲ್ಸ್ ಇಡ್ತಾ ಇದ್ದೀನಿ ಒಂದು ಸೈಡು. ನೋಡಿ, ಆಪೋಸಿಟ್ ಸೈಡು ಇವಾಗ ಇಡ್ತಾ ಇದ್ದೀನಿ. ಈ ಬಫ್ ಸ್ಲೀವ್ಗಳಲ್ಲಂತೂ ತುಂಬ ವೆರೈಟೀಸ್ ಇದ್ದಾವೆ. ಯಾವ ಥರ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಎರಡನೇದು ಇದೇ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಅದು ಫ್ರಿಲ್ಸ್ ಯಾವ ಥರ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ವಿಡಿಯೋ.
ನೋಡಿ, ಆ ಕಡೆ ಒಂದು ಅರ್ಧ ಇಂಚಷ್ಟು, ಈ ಕಡೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿರಬೇಕು. ಇದಿಷ್ಟ ಆಯ್ತಲ್ವಾ? ಇವಾಗ ನ್ಯೂಸ್ ಪೇಪರ್ ಮೇಲೆ ಹೊಲಿಯೋದು ತೋರಿಸ್ತೀನಿ ಬನ್ನಿ. ನೋಡಿ, ಈ ಸೈಡ್ ಇಟ್ಕೊಬಾರ್ದಾಗತ್ತೆ. ನಾವು ಫ್ರಿಲ್ಸ್ ಇಟ್ಕೊಂಡಿರೋದು ಆ ಕಡೆ ಬರುತ್ತೆ. ನೋಡಿ, ಚೇಂಜ್ ಮಾಡ್ಕೋಬೇಕು. ಈ ಕ್ಲಾತ್ ಎದ್ದೇಳ್ತಾ ಇದೆ, ಅದಕ್ಕೆ ನಿಧಾನಕ್ಕೆ ನೋಡಿಕೊಂಡು ಇಟ್ಕೋಬೇಕಾಗತ್ತೆ. ಇದು ಜಾಸ್ತಿ ನೈಸ್ ಇದೆ ಈ ಬಟ್ಟೆ. ನಾವು ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಆ ಮಾರ್ಕ್ ಮೇಲೇ ಈ ಥರ ಫ್ರಿಲ್ಸ್ ಇಟ್ಕೋಬೇಕಾಗತ್ತೆ. ಹತ್ರನೇ ಚಿಕ್ಕದಾಗಿ ಇಟ್ಕೋಬೇಕು. ಇವಾಗ ಆಪೋಸಿಟ್ ಸೈಡ್ ಇಟ್ಕೋಬೇಕಾಗತ್ತೆ. ನೋಡಿ, ಎರಡು ಸೈಡು ಇದೇ ಥರ ಆಪೋಸಿಟ್ಟು ಇಟ್ಕೊಂಡಿದ್ದಾಯ್ತಲ್ವ. ನೋಡಿ, ಫ್ರಿಲ್ ಯಾವ ಥರ ಬಂದಿದೆ ಅಂತ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇನ್ನೂ ಒಂದು ರಟ್ಟೆ ತೋರಿಸ್ತಾ ಇದ್ದೀನಿ ಯಾವ ಥರ ಜೋಡಿಸ್ಕೋಬೇಕಂತ ಇನ್ನೊಂದ್ಸಲ. ಚಿಕ್ಕದಾಗಿ ಫ್ರಿಲ್ಸ್ ಇಟ್ಕೋಬೇಕಾಗತ್ತೆ. ನೋಡಿ, ಹತ್ರನೇ ತೊಗೊಂಡಿದ್ದೀನಿ. ಇವಾಗ ಆಪೋಸಿಟ್ ಸೈಡ್ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ನಾವು ಮಾರ್ಕ್ ಮಾಡಿರೋ ಅಷ್ಟರಲ್ಲೇ ಹೊಲ್ಕೋಬೇಕಾಗತ್ತೆ. ನೋಡಿ, ಎರಡು ರೆಡಿಯಾಗಿದೆ.
ನೋಡಿ ರೆಟ್ಟೆಗೂ ನಾವು ತೊಗೊಂಡಿದ್ವಲ್ವ ಅದಕ್ಕೂ ಅಷ್ಟೇ ಕಟ್ಟಿಂಗ್ ಇಟ್ಕೊಂಡ್ರೆ ನಮಗೆ ನ್ಯೂಸ್ ಪೇಪರಲ್ಲೇ ಜೋಡಿಸ್ಕೋಬೇಕು ಅಂತ ಐಡಿಯಾ ಬರುತ್ತೆ. ನೋಡಿ ಲೈನಿಂಗ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಹಂಗೆ ಬ್ಲೌಸ್ ಪೀಸ್ ಮೇಲೇನೂ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಆಪೋಸಿಟ್ ಹಾಕ್ಕೊಂಡು ಉಲ್ಟಾ ಹಾಕ್ಕೋಬೇಕಾಗತ್ತೆ. ಈ ನೆಕ್ ಶೇಪ್ ಯಾವ ಥರ ನಾವು ಕಟ್ ಮಾಡಿದ್ದೀವೋ ಸ್ಲೀವ್ಗೆ ಅದೇ ಥರ ವಿ ಶೇಪಲ್ಲಿ ಹೊಲ್ಕೋಬೇಕಾಗತ್ತೆ. ನೋಡಿ ನಾವು ಕಟ್ ಮಾಡಿರೋ ಶೇಪ್ ಉಳ್ಕೊಂಡ್ವಲ್ಲ, ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡೋಣ. ಅಲ್ಲಿ ದಾರ ಕಟ್ ಆಗದಿರೋ ಚಿಕ್ಕದಾಗಿ ಒಂದು ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ. ನೋಡಿ ಇವಾಗ ಉಲ್ಟಾ ಹಾಕ್ತಾಯಿದ್ದೀನಿ. ನೋಡಿ ನಾವು ಹೊಲ್ಕೊಂಡಿರೋಂಥ ನ್ಯೂಸ್ ಪೇಪರ್ ಮೇಲೆ ಡಿಸೈನ್ ಕ್ಲಾತ್ ಹೊಲ್ಕೊಂಡಿದ್ವಲ್ಲ, ಸ್ಯಾರಿ ಕ್ಲಾತ್ ಇದು, ಅದನ್ನು ಇವಾಗ ಜೋಡಿಸ್ಕೊತಾ ಇದ್ದೀನಿ ನೋಡಿ. ಡೀಸೆಂಟಾಗಿರುತ್ತೆ ಈ ಥರ ಬಫ್ ಇಟ್ಕೊಂಡ್ರೆ. ನೀಟಾಗಿ ಜೋಡಿಸ್ಕೊಂಡು ಒಂದೊಳಗೆ ಹಾಕ್ಕೊಂಬಿಡ್ಬೇಕು. ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ವಿ ಶೇಪ್ ಹತ್ರ ನಾವು ಫ್ರಿಲ್ಸ್ ಎಲ್ಲ ಒಂದೇ ಕಡೆ ಇಟ್ಟಿದ್ದೀವಲ್ವ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ ಡಿಸೈನು. ಯಾವುದೇ ಕಾರಣಕ್ಕೂ ಅಗಲವಾಗಿ ಎಳಿಬಾರ್ದು. ನಾವು ಪೇಪರ್ ಮೇಲೆ ಮಾರ್ಕ್ ಮಾಡಿದ್ದೀವಲ್ವ, ಅದರ ಮೇಲೇ ಹೊಲ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಇನ್ನೂ ಒಂದು ರೆಟ್ಟೆ ತೋರಿಸ್ತಾ ಇದ್ದೀನಿ. ಅದೇ ಥರನೇ ಹೊಲ್ಕೋಬೇಕಾಗತ್ತೆ. ಹೊಲ್ಕೊಂಡು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ಲೈನಿಂಗ್ ಉಲ್ಟಾ ಹಾಕ್ಕೊಳ್ಳೋಣ. ಲೆಂತಿ ವಿಡಿಯೋ ಯಾವುದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಈ ನ್ಯೂ ಇಯರ್ಗೆ ಬ್ಯುಸಿ ಇದ್ವಲ್ಲ ಅದರಿಂದ.
ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಅರ್ಧ ಇಂಚಷ್ಟು ಸೈಡಲ್ಲಿ ಬಿಟ್ಕೊಂಡು ನಾವು ಮಾರ್ಕ್ ಮಾಡಿರ್ತೀವಲ್ವ, ಅದ್ರ ಮೇಲೇ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ನ್ಯೂಸ್ ಪೇಪರ್ ಮೇಲೆ, ಅದನ್ನೇ ಜೋಡಿಸ್ಕೊಂಬಿಡೋದು ನೋಡ್ಕೊಳ್ಳಿ. ನೋಡಿ ಶೇಪು ಅಷ್ಟೇ ನೀಟಾಗಿ ಬರಬೇಕು, ವಿ ಶೇಪು. ಆವಾಗೇ ನಿಮಗೆ ಸ್ಲೀವ್ ಮೇಲೆ ಅದು ಬಫ್ ಸ್ವಲ್ಪ ಸ್ವಲ್ಪ ಎತ್ತಿ ಕಾಣುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ, ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ ನೋಡ್ಕೊಳ್ಳಿ. ಹಂಗೆ ಲೈನಿಂಗ್ ಜೋಡಿಸ್ಕೊಂಬಿಡೋಣ. ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಟ್ಬಿಡ್ತೀನಿ. ಫಿನಿಶ್ ಆದಂಗೆ ಇದು. ನೋಡಿ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಟ್ಟು ಎರಡು ರೆಟ್ಟೆನೂ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ ಈ ನ್ಯೂಸ್ ಪೇಪರ್ನ ತೆಗೆದುಬಿಟ್ರೆ ಡಿಸೈನ್ ಮಾತ್ರ ಅಲ್ಲಿ ಕಾಣಿಸುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆಯೋ. ಫಿನಿಶ್ ಆಗಿದೆ ಇದು ಸ್ಲೀವ್ ಡಿಸೈನು. ಇವಾಗ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಅದು ಬಫ್ ಸೆಂಟ್ರಿಗೆ ಬರೋ ಥರನೇ ನೋಡಿಕೊಂಡು ನಾವು ಉಳ್ಕೋಬೇಕಾಗತ್ತೆ. ನೋಡಿ ಒಳ್ದಾಗಿದೆ. ನೋಡಿ ಹಿಂದೆ ಈ ಥರ ಕಾಣಿಸುತ್ತೆ, ಫ್ರಂಟಿಗೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ನೋಡಿ ಡಿಸೈನು. ನೋಡಿ ಈ ಥರ ಬಫ್ಗಳು ಎಲ್ಲ ಇವಾಗ ಟ್ರೆಂಡಿಂಗಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಬಫ್ಫು ಸಿಂಪಲ್ಲಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.